ಪತ್ರಿಕೋದ್ಯಮ ಅನ್ನೋದು ಕಲಾವಿದ ಅನ್ನೋನು ಅಥವಾ ಒಬ್ಬ ಪ್ರಜೆಯಾದವನು ನಿರಂತರವಾದ ವಿರೋಧ ಪಕ್ಷವಾಗಿರಬೇಕು ಅಂತ ಅವರದನ್ನು ನಂಬಿದ್ರು. ನಿನ್ನ ಆತ್ಮೀಯ ಗೆಳೆಯ ವಿರೋಧ ಪಕ್ಷದಲ್ಲಿದ್ದವನು ಆಳುವ ಪಕ್ಷಕ್ಕೆ ಬಂದರೆ ನೀನು ವಿರೋಧ ಪಕ್ಷವಾಗಿರಬೇಕು. ಪತ್ರಿಕೋದ್ಯಮ ಅನ್ನೋದು ಒಂದು ಛಾಟಿಯಾಗಿರಬೇಕು. ಅದನ್ನು ಪ್ರಶ್ನಿಸುವ, ಬಡಿದೆಬ್ಬಿಸುವ, ಕೆಲಸ ಮಾಡಿಸುವ ಒಂದು ಉದ್ಯಮ ಆಗಿರಬೇಕು. ಇವತ್ತು ನಾವು ಲಂಕೇಶ್ವರ ನೆನೆಸ್ಕೊಳ್ಬೇಕಾದ್ರೆ ಇವತ್ತಿನ ಪತ್ರಿಕೋದ್ಯಮವನ್ನು ನೋಡಿ ನೆನೆಸ್ಕೊಳ್ಬೇಕಾಗಿದೆ. ನಾನು ತುಂಬ ಮಿಸ್ ಮಾಡೋದು ಅದಕ್ಕೆ. ಇವತ್ತು ಎಲ್ಲವನ್ನು ಮಾರಿಕೊಂಡ ಪ್ರತಿಯೊಂದು ಮಾಧ್ಯಮ ಏನಿದೆ ನಾಚಿಕೆ ಆಗಬೇಕು. ಯಾಕಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಪತ್ರಿಕೋದ್ಯಮ ಹೇಗಿರಬೇಕು ಅಂತ ಹೇಳಿದ ಲಂಕೇಶ್ವರ ಈ ದೇಶದಲ್ಲಿ ನೀವು ಈ ಥರ ಮಾರ್ಕೊಳ್ಳೋ ಪತ್ರಿಕೋದ್ಯಮ ಮಾಡ್ತಿದ್ದೀರಿ ಅಂತ. ಅವ್ರು ಯಾಕೆ ಅಡ್ವರ್ಟೈಸ್ಮೆಂಟ್ ತಗೊಳ್ತಾರೆ? ಸರ್ಕಾರ ಅಷ್ಟೇ ಅಲ್ಲ, ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ಗಳು ತಗೊಳ್ತಿರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಆಳುವ ಪಕ್ಷ ಮತ್ತು ಕಾರ್ಪೊರೇಟ್ಗಳು ಒಂದಾಗಿರ್ತಾರೆ. ಕಾರ್ಪೊರೇಟ್ಗಳು ದುಡ್ಡು ತಗೊಂಡ್ರೆ ಆ ಮುಲಾಜಿಗೆ ನಾನು ಬರೀಬೇಕು. ಅದ್ರ ಹಿಂದೆ ಇವತ್ತು ಪ್ರಪಂಚದಲ್ಲಿ ಅದೇ ನಡೀತಾ ಇದೆ. ಕಾಲಕಾಲದಿಂದ ಮಾಧ್ಯಮಗಳನ್ನು ಉಪಯೋಗಿಸ್ಕೊಂಡಿರೋದೇ ಹೀಗೆ. ಪ್ರಾಯಶಃ ಅದಕ್ಕಾಗಿಯೇ ಅವರು ಮಾಧ್ಯಮಕ್ಕೆ ಬಂದರು ಅಂತ ನನಗನ್ಸುತ್ತೆ. ನೀವು ಒಂದು ಮಹಾಯುದ್ಧ ನೋಡಿ, ಹಿಟ್ಲರ್ನ ಕಾಲದಲ್ಲಿ ಆ ಸ್ಟಾಲಿನ್ ಗ್ರಾಡ್ ಹತ್ರ ಒಂದು 3 ಲಕ್ಷ ಜನ ಯೋಧರು ಸತ್ತಿದ್ದಾರೆ, ಒಂದು 2.5 ಲಕ್ಷ ಜನ ಶರಣರಾಗಿದ್ದಾರೆ. ಆದರೆ ಜರ್ಮನಿಯ ಮಾಧ್ಯಮಗಳು ಮತ್ತು ರೇಡಿಯೋಗಳು ಜರ್ಮನಿ ಗೆಲ್ತು ಅಂತ ಸುಳ್ಳು ಹೇಳ್ತಾನೆ ಹೋಗುತ್ತೆ. ಅಥವಾ ಯುದ್ಧ ನಡೀತಿದೆ, ತೈಲಕ್ಕಾಗಿ ಯುದ್ಧ ಅದು. ಆದರೆ ಇರಾಕ್ನಲ್ಲಿ ಮಾರಕಾಸ್ತ್ರಗಳಿವೆ ಅಂತ ಒಂದು ಸುಳ್ಳನ್ನ ಮಾಧ್ಯಮಗಳು ಸೃಷ್ಟಿಸಿ ಇಡೀ ಅಮೆರಿಕದ ಜನರನ್ನು ನಂಬಿಸಿ ಕೊನೆಗೊಂದು ದೇಶವನ್ನೇ ನಾಶ ಮಾಡಿ ಆಮೇಲೆ ಹೇಳ್ತಾರೆ ಇಲ್ಲ ಅದು ವದಂತಿಯಾಗಿತ್ತು ಅಂತ. ಇವತ್ತು ನಮ್ಮ ದೇಶದಲ್ಲಿ ಆಗ್ತಿರೋದು ಹಾಗೆ. ಅಲ್ಲೆಲ್ಲೋ ಯುದ್ಧ ನಡೀತಿದೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ತಿದೀವಿ. ಅಲ್ಲ, ಅಲ್ಲೆಲ್ಲೋ ಯುದ್ಧ ನಡೆದ್ರೆ ರಿಪಲ್ ಎಫೆಕ್ಟ್ ಇಲ್ಲಿಗೆ ಬರ್ತಾ ಇದೆ. ಆದರೆ ಇಲ್ಲಿಯ ಒಬ್ಬ ಮಹಾಪ್ರಭು ಎಲೆಕ್ಷನ್ ಕ್ಯಾಂಪೇನ್ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ, ಪಾರ್ಲಿಮೆಂಟ್ ನಡೀತಾ ಇದೆ, ಯುದ್ಧ ನಡೀತಾ ಇದೆ, ಜನ ಆಂದೋಲನದಲ್ಲಿದ್ದಾರೆ. ಆದರೆ ಈ ಮಾಧ್ಯಮಗಳು ಮಾಸ್ಟರ್ ಸ್ಟ್ರೋಕ್ ಅಂತ ಬಿಂಬಿಸ್ತಾ ಅವನ ಬಗ್ಗೆ ಕತೆ ಬಿಡಿಸ್ತಾ ಹೋಗ್ತಾ ಇದೆ. ಬಹುಶಃ ನಾವು ಲಂಕೇಶ್ವರನ ಇವತ್ತು ನೆನಪಿಸ್ಕೊಳ್ಬೇಕಾದ್ರೆ ನಾವು ಮಾಡಬೇಕಾಗಿರೋ ಕೆಲಸ ಈ ಮಾಧ್ಯಮಗಳಿಗೆ ಪ್ರಜೆಗಳಾದ ನಾವು ಲಂಕೇಶ್ವರ ಕೆಲಸ ಮಾಡಬೇಕಾದ್ರೆ ಏನ್ ಮಾಡಬೇಕು ಅಂತ. ಅದಕ್ಕೆ ಮೊದಲು ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರಗಳು ಎಲ್ಲಾ ಪತ್ರಿಕೆಗಳಿಗೆ ಅಡ್ವರ್ಟೈಸ್ಮೆಂಟ್ ಕೊಡೋದನ್ನ ನಿಲ್ಲಿಸಿ. ಯಾವಾಗ ನೀವು ಅಡ್ವರ್ಟೈಸ್ಮೆಂಟ್ಗಳಿಗೆ ಟೆಲಿವಿಷನ್ ಕೊಡೋದು ನಿಲ್ಲಿಸ್ತಿರೋ ಅವ್ರು ನಮ್ಮ ಪರವಾಗಿ ಬರೀತಾರೆ. ಇಲ್ದಿದ್ರೆ ನೀವು ಒಳ್ಳೆಯವ್ರಿಗೂ ಕೊಡ್ತೀವಿ, ಧೂರ್ತರಿಗೂ ಕೊಡ್ತಾ ಇದ್ದೀರಿ. ಅದರ ಡೀಟೇಲ್ಗಳು ನಮಗೆಲ್ಲ ಸರ್ಕಾರಗಳು ನಿಲ್ಲಿಸಬೇಕು, ಕಾರ್ಪೊರೇಟ್ ನಿಲ್ಲಿಸಬೇಕು. ಮತ್ತು ನಾವು ಮಾಧ್ಯಮ ನಮ್ಮದಾಗಬೇಕು ಅಂದ್ರೆ ಈ ಸ್ವತಂತ್ರ ಮಾಧ್ಯಮಗಳು ಬಹಳಷ್ಟಿದೆ, ಇಂಡಿಪೆಂಡೆಂಟ್ ಮೀಡಿಯಾಗಳು. ನಾವು ಸ್ಪಾನ್ಸರ್ ಮಾಡಬೇಕು, ಆಗಲೇ ಅವ್ರು ನಮ್ಮ ಪರವಾಗಿ ಮಾತಾಡೋದು. ನಾವು ಯಾವುದೇ ಒಂದು ಮಾಧ್ಯಮ, ಒಂದು ಪತ್ರಿಕೆ ಇರ್ಬೋದು, ಒಂದು ಯೂಟ್ಯೂಬ್ ಇರ್ಬೋದು, ಒಂದು ಚಾನೆಲ್ ಇರ್ಬೋದು, ಯಾವ ಸರ್ಕಾರದ ಸವಲತ್ತುಗಳು ಇಲ್ಲದೆ, ಯಾವ ಕಾರ್ಪೊರೇಟ್ಗಳ ಸವಲತ್ತುಗಳನ್ನು ಕೃಪಾ ಕಟಾಕ್ಷ ಇಲ್ಲದೆ ನಡೆಸಿದಾರೋ ಅದನ್ನ ನಮಗೋಸ್ಕರ ನಾವು ಅಂತಹ ಮಾಧ್ಯಮಗಳನ್ನು ಬೆಳೆಸಬೇಕಾಗಿದೆ. ಹಾಗೆ ಮಾಧ್ಯಮಗಳನ್ನು ಬೆಳೆಸಿದಾಗ ಮಾತ್ರ ನಾವು ಲಂಕೇಶ್ವರನ ಅರ್ಥ ಮಾಡ್ಕೊಂಡಿರೋದು. ಮತ್ತು ಲಂಕೇಶ್ವರ ಆ ಕನಸೇನಿತ್ತು, ಒಂದು ಪತ್ರಿಕೋದ್ಯಮ, ಆ ಒಂದು ವೇದಿಕೆ, ಅದು ಮತ್ತೆ ಬದುಕುವ ಮತ್ತು ಆ ಸ್ಪಿರಿಟ್ ಏನಿದೆ, ಆ ಒಂದು ಛಾಟಿ, ಒಂದು ನಿರಂತರ ವಿರೋಧ ಪಕ್ಷವಾಗುವ ಆ ಪ್ರಕ್ರಿಯೆ ಏನಿದೆ, ಅದು ಮಾಧ್ಯಮಗಳು ಮತ್ತು ನಾವು ಪ್ರಜೆಗಳು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಇವತ್ತಿನ ಈ ಮಾತಿನಲ್ಲಿ ನನಗೆ ಮೇಷ್ಟ್ರ ಬಗ್ಗೆ ಮಾತಾಡೋದಾದ್ರೆ, ಅವರ ಬರವಣಿಗೆ, ಅವರ ಸೂಕ್ಷ್ಮತೆಗಳನ್ನು ದಾಟಿ ಅವರು ತೆಗೆದುಕೊಂಡ ನಿಲುವು ಇವತ್ತು ಹದಗೆಟ್ಟಿರುವ ರಾಜಕಾರಣದಲ್ಲಿ, ಈ ಸಮಾಜದಲ್ಲಿ ಎಷ್ಟು ಮುಖ್ಯ ಅನ್ನೋದು ಬಹಳ ಮುಖ್ಯ ಅಂತ ಅನಿಸ್ತದೆ.